ಕರುನಾಡಿನ ಮಳೆನಾಡಿಗೆ ಬಂತ ಭೀಕರ ಬರಗಾಲ. ಮಂಗಳೂರಿಗೆ ಶುರುವಾಯಿತು ಬಹುದೊಡ್ಡ ಜಲಕಂಟಕ. 42% ಮಳೆ ಕೊರತೆಯ ಅಸಲಿ ರಿಪೋರ್ಟ್. ಮಳೆಯ ನಾಡಲ್ಲಿ ಶುರುವಾಯಿತು ಕಣ್ಣೀರ ಕಥೆ. ಪ್ರಕೃತಿಯ ವಿಚಿತ್ರ ಆಟಕ್ಕೆ ಕಾರಣವೇನು? ನಮಸ್ಕಾರ ವೀಕ್ಷಕರೇ. ಕರ್ನಾಟಕದ ಕರಾವಳಿ ಜಿಲ್ಲೆಗಳು, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡ ಅಂತಂದರೆ ನಮ್ಮ ಕಣ್ಮುಂದೆ ಬರೋದು ಏನು? ಹಚ್ಚ ಹಸುರಿನ ಪ್ರಕೃತಿ, ತುಂಬಿ ಹರಿಯೋ ನೇತ್ರಾವತಿ, ಫಲ್ಗುನಿ ನದಿಗಳು ಮತ್ತು ಜೂನ್ ತಿಂಗಳು ಶುರುವಾಗ್ತಾ ಇದ್ದಂತೆ ಬಿಡುವೆ ಇಲ್ಲದೆ ದಿನಗಟ್ಟಲೆ ಸುರಿಯೋ ಭಾರೀ ಮುಂಗಾರು ಮಳೆ. ಆದರೆ ಪ್ರಸ್ತುತ 2026ರ ಈ ಜೂನ್ ತಿಂಗಳಲ್ಲಿ ಪ್ರಕೃತಿ ಮಾತೆ ಕರಾವಳಿಯ ಜನರ ಜೊತೆಗೆ ಅಕ್ಷರಶಃ ಒಂದು ಕ್ರೂರವಾದ ಕಣ್ಣಾಮುಚ್ಚಾಲೆ ಆಟವಾಡ್ತಿದ್ದಾಳೆ. ಇಡೀ ರಾಜ್ಯದ ಇತರೆ ಭಾಗಗಳಲ್ಲಿ ಸಾಧಾರಣ ಮಳೆಯಾಗ್ತಾ ಇದ್ರೆ, ಕರ್ನಾಟಕದಲ್ಲೇ ಅತಿ ಹೆಚ್ಚು ಮಳೆ ಪಡೆಯಬೇಕಿದ್ದಂತಹ ಮಳೆಯ ನಾಡು ದಕ್ಷಿಣ ಕನ್ನಡ ಜಿಲ್ಲೆ ಇದೀಗ ಅಕ್ಷರಶಃ ಭೀಕರ ಬರಗಾಲದ ಛಾಯೆಯಲ್ಲಿ ಸಿಕ್ಕಾಕಿಕೊಂಡು ಒದ್ದಾಡ್ತಾ ಇದೆ. ಹೌದು ವೀಕ್ಷಕರೇ, ಮಾಧ್ಯಮಗಳಲ್ಲಿ ಮತ್ತು ಹವಾಮಾನ ಇಲಾಖೆಯ ವರದಿಗಳಲ್ಲಿ ಈಗ ಭಾರಿ ದೊಡ್ಡ ಆತಂಕ ಮೂಡಿಸ್ತಾ ಇರುವ ಆ ಬಿಗ್ ಬ್ರೇಕಿಂಗ್ ರಿಪೋರ್ಟ್ ಏನಂತಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರೋಬ್ಬರಿ 42% ಮಳೆ ಕೊರತೆ ದಾಖಲಾಗಿದೆ. ಇದು ಕೇವಲ ಒಂದು ಅಂಕಿಅಂಶವಲ್ಲ, ಇದು ಮಂಗಳೂರು ಮಹಾನಗರ ಸೇರಿದಂತೆ ಇಡೀ ಜಿಲ್ಲೆಯ ಜನರ ಭವಿಷ್ಯವನ್ನ ಅಂಧಕಾರಕ್ಕೆ ತಳ್ಳುವ ಡೇಂಜರಸ್ ಅಲರ್ಟ್ ಆಗಿದೆ. ಅಷ್ಟಕ್ಕೂ ಜೂನ್ ತಿಂಗಳಲ್ಲಿ ಅಬ್ಬರಿಸಬೇಕಿದ್ದ ನೈಋತ್ಯ ಮುಂಗಾರು ಏಕಾಏಕಿ ಕರಾವಳಿಯ ಕಡೆಗೆ ಮುಖ ತಿರುಗಿಸಿದ್ಯಾಕೆ? ಮಂಗಳೂರು ಮಹಾನಗರದ ಅಕ್ಷರಶಃ ಜೀವನಾಡಿಯಾಗಿರುವ ತುಂಬೆ ಅಣೆಕಟ್ಟಿನ ಇಂದಿನ ವಾಸ್ತವ ಸ್ಥಿತಿ ಹೇಗಿದೆ? ಮಳೆಗಾಲದ ನಡುಮಧ್ಯೆ ಕುಡಿಯೋದಕ್ಕೆ ನೀರಿಲ್ಲದೆ ರೇಷನಿಂಗ್ ಮಾಡುವಂತಹ ಭೀಕರ ದುಸ್ಥಿತಿ ಸ್ಮಾರ್ಟ್ ಸಿಟಿಗೆ ಬಂದೊದಗಿದ್ದು ಹೇಗೆ? ಅಡಿಕೆ, ತೆಂಗು, ರಬ್ಬರ್ ಬೆಳೆದು ಕೋಟ್ಯಾಂತರ ರೂಪಾಯಿ ಆದಾಯ ತರ್ತಾ ಇದ್ದ ಕರಾವಳಿ ಕೃಷಿಕರು ಇಂದು ಆಕಾಶದೆತ್ತರ ನೋಡಿ ಕಣ್ಣೀರು ಹಾಕ್ತಾ ಇರುವಂತಹ ಹೃದಯ ವಿದ್ರಾವಕ ರಿಯಾಲಿಟಿ ಏನು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟ್ರಿ ವಿಡಿಯೋದಲ್ಲಿ ಮುಂದಿನ 4-5 ದಿನಗಳವರೆಗೆ ಮುಂಗಾರು ಮಳೆ ಮತ್ತೆ ಅಬ್ಬರಿಸಲಿದೆಯಂತೆ, ಅದರ ಬಗೆಗಿನ ರಿಪೋರ್ಟ್, ಜೊತೆಗೆ ದಕ್ಷಿಣ ಕನ್ನಡದ ಜಲಕ್ಷಾಮ, ಮಂಗಳೂರಿನ ವಾಟರ್ ವಾರ್ನಿಂಗ್ ಮತ್ತು ಹವಾಮಾನ ವೈಪರೀತ್ಯದ ಪ್ರತಿಯೊಂದು ಇನ್ಸೈಡ್ ಸೀಕ್ರೆಟ್ ಅನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿಯನ್ನ ಪ್ರತಿಯೊಬ್ಬ ಜವಾಬ್ದಾರಿಯುತ ಕನ್ನಡಿಗನೂ ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. 42% ಮಳೆ ಕೊರತೆ. ಅಂಕಿಅಂಶಗಳು ಬಿಚ್ಚಿಡುತ್ತಿವೆ ಭೀಕರ ಸತ್ಯ. ವೀಕ್ಷಕರೇ, ಮಂಗಳೂರಿಗೆ ಎದುರಾಗಿರುವ ಈ ಜಲಕಂಟಕದ ಆಳವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಮೊದಲು ಹವಾಮಾನ ಇಲಾಖೆ ನೀಡಿರುವ ಆ ಆಘಾತಕಾರಿ ಅಂಕಿಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ವಾಡಿಕೆ ಪ್ರಕಾರ ಜೂನ್ ಮೊದಲ ವಾರದಲ್ಲಿ ಕರಾವಳಿಯನ್ನು ಪ್ರವೇಶಿಸಬೇಕಿದ್ದ ಮುಂಗಾರು ಈ ಬಾರಿ ತಡವಾಗಿ ಬಂದರೂ ಕೂಡ ಅದು ನಿರೀಕ್ಷಿತ ಮಟ್ಟದಲ್ಲಿ ಅಬ್ಬರಿಸಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಜೂನ್ ತಿಂಗಳ ಮಳೆ ಅವಧಿ ಈ ತಿಂಗಳಲ್ಲಿ ಸುರಿಯಬೇಕಾಗಿದ್ದಂತಹ ಮಳೆ ಪ್ರಮಾಣಕ್ಕೂ ವಾಸ್ತವದಲ್ಲಿ ಸುರಿದಿರುವ ಮಳೆಯ ಪ್ರಮಾಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆಯಂತೆ. ಒಂದು ವರದಿಯ ಪ್ರಕಾರ ಜಿಲ್ಲೆಯಲ್ಲಿ ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರೋಬ್ಬರಿ 42% ಮಳೆ ಕೊರತೆ ಉಂಟಾಗಿದೆ. ಇದು ಸಾಮಾನ್ಯದ ವಿಷಯವಲ್ಲ. ಉತ್ತರ ಕರ್ನಾಟಕದ ಒಣಭೂಮಿ ಪ್ರದೇಶಗಳಲ್ಲಿ 40% ಮಳೆ ಕೊರತೆಯಾದರೆ ಹೇಗೋ ನಿಭಾಯಿಸಬಹುದು. ಆದರೆ ನದಿಗಳೇ ತುಂಬಿ ಹರಿಯುವ, ಅಂತರ್ಜಲವೇ ಪ್ರಧಾನವಾಗಿರುವ ಕರಾವಳಿಯಲ್ಲಿ 42% ಕೊರತೆ ಇದೆ ಅಂದರೆ ಎಕಲಾಜಿಕಲ್ ಸಿಸ್ಟಮ್ ಅಂದರೆ ಪರಿಸರ ವ್ಯವಸ್ಥೆ ಸಂಪೂರ್ಣವಾಗಿ ಬುಡಮೇಲಾಗಿದೆ ಅಂತಾನೆ ಅರ್ಥ. ಬಿಸಿಲಿನ ಬೇಗೆ ಇನ್ನೂ ಕಡಿಮೆಯಾಗಿಲ್ಲ, ತಾಪಮಾನ ಏರಿಕೆಯಾಗ್ತಾನೆ ಇದೆ. ಮುಂಗಾರು ಮೋಡಗಳು ಕರಾವಳಿಯ ಆಕಾಶದಲ್ಲಿ ಬಂದು ನಿಂತರೂ ಮಳೆಯಾಗಿ ಸುರಿಯದೆ ಹಾಗೆ ಬೇರೆಡೆ ಚಲಿಸ್ತಾ ಇವೆ. ಇದು ಹವಾಮಾನ ತಜ್ಞರನ್ನೇ ತಲೆ ಕೆಳಗಾಗಿಸುವಂತೆ ಮಾಡ್ತಾ ಇದೆ. ತುಂಬೆ ಅಣೆಕಟ್ಟಲ್ಲಿ ನೀರಿಲ್ಲ, ಮಂಗಳೂರಿಗೆ ವಾಟರ್ ವಾರ್ನಿಂಗ್. ಈ 42% ಮಳೆ ಕೊರತೆಯ ಅತಿದೊಡ್ಡ ಮತ್ತು ನೆಕ್ಸ್ಟ್ ಇಂಪ್ಯಾಕ್ಟ್ ಬಿದ್ದಿರೋದೇ ಸ್ಮಾರ್ಟ್ ಸಿಟಿ ಮಂಗಳೂರು ಮಹಾನಗರದ ಮೇಲೆ. ಲಕ್ಷಾಂತರ ಜನಸಂಖ್ಯೆ ಹೊಂದಿರುವ ಕೈಗಾರಿಕಾ ಹಬ್ ಆಗಿ ಬೆಳೀತಾ ಇರುವ ಮಂಗಳೂರಿಗೆ ಕುಡಿಯೋ ನೀರಿನ ಪೂರೈಕೆಯಾಗೋದು ನೇತ್ರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ತುಂಬೆ ವೆಂಟೆಡ್ ಡ್ಯಾಂನಿಂದ. ವಾಡಿಕೆಗಿಂತ ಜೂನ್ ತಿಂಗಳ ಹೊತ್ತಿಗೆ ನೇತ್ರಾವತಿ ಮೈದುಂಬಿ ಹರಿಬೇಕಿತ್ತು, ತುಂಬೆ ಅಣೆಕಟ್ಟು ಭರ್ತಿಯಾಗಿ ತುಂಬಿ ತುಳುಕಬೇಕಾಗಿತ್ತು. ಆದರೆ ಇಂದಿನ ವಾಸ್ತವ ಏನಾಗಿದೆ ಗೊತ್ತಾ? ತುಂಬೆ ಅಣೆಕಟ್ಟಲ್ಲಿ ನೀರಿನ ಮಟ್ಟ ಭಾರೀ ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಮಳೆಗಾಲದ ಮಧ್ಯದಲ್ಲೇ ಅಣೆಕಟ್ಟಿನ ತಳಭಾಗ ಕಾಣಿಸುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಮಂಗಳೂರು ಮಹಾನಗರ ಪಾಲಿಕೆ ಈಗ ಅಕ್ಷರಶಃ ಹೈ ಅಲರ್ಟ್ನಲ್ಲಿದೆ. ನೀರಿನ ಒಳಹರಿವು ಸಂಪೂರ್ಣವಾಗಿ ಕಡಿಮೆಯಾಗಿರೋದ್ರಿಂದ ಮುಂಬರೋ ದಿನಗಳಲ್ಲಿ ಮಂಗಳೂರು ಮಹಾನಗರದ ಜನತೆಗೆ ಕುಡಿಯೋ ನೀರಿನ
ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಮಳೆಗಾಲದಲ್ಲೇ ಟ್ಯಾಂಕರ್ ನೀರನ್ನು ಆಶ್ರಯಿಸಬೇಕಾದ ಪರಿಸ್ಥಿತಿ ಬಂದರೆ ಅದು ಮಂಗಳೂರಿನ ಪಾಲಿಗೆ ಅತಿದೊಡ್ಡ ದುರಂತವಾಗಲಿದೆ. ದಿನನಿತ್ಯದ ಬಳಕೆಗಾಗಿ, ಆಸ್ಪತ್ರೆಗಳ ನಿರ್ವಹಣೆಗಾಗಿ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗಾಗಿ ನೀರಿಲ್ಲದೆ ಇಡೀ ನಗರವೇ ಸ್ತಬ್ಧವಾಗುವ ಅಪಾಯದ ಮುನ್ಸೂಚನೆ ಇದೆ. ಈಗ ನಮ್ಮ ಮುಂದಿರುವ ಅತಿದೊಡ್ಡ ಭೀಕರ ಪ್ರಶ್ನೆ ಎಂತಂದರೆ, ಕರಾವಳಿಗೆ ಪ್ರತಿ ವರ್ಷವೂ ತಪ್ಪದೇ ಬರ್ತಾ ಇದ್ದ ಮುಂಗಾರು ಈ ಬಾರಿ ಮಾತ್ರ ಯಾಕೆ ಏಕಾಏಕಿ ಇಷ್ಟು ಪ್ರಮಾಣದಲ್ಲಿ ಕಡಿಮೆಯಾಗಿದೆ ಅಂತ. ಇದಕ್ಕೆ ಪರಿಸರ ತಜ್ಞರು ಹೇಳ್ತಾ ಇರುವಂತಹ ಅತ್ಯುತ್ತಮ ಉದಾಹರಣೆ ಅಂತಂದರೆ, ಇದು ಕೇವಲ ಜಾಗತಿಕ ತಾಪಮಾನ ಏರಿಕೆ ಅಥವಾ ಎಲ್ನಿನೋ ಪರಿಣಾಮ ಮಾತ್ರವಲ್ಲ, ಇದು ನಮ್ಮ ಸ್ವಯಂಕೃತ ಅಪರಾಧ. ಕರಾವಳಿಗೆ ಮಳೆ ತರುವ ಅತಿದೊಡ್ಡ ಶಕ್ತಿಗೆ ನಮ್ಮ ಪಶ್ಚಿಮ ಘಟ್ಟಗಳು. ಆದರೆ ಅಭಿವೃದ್ಧಿಯ ನೆಪದಲ್ಲಿ ರೆಸಾರ್ಟ್ ನಿರ್ಮಾಣಕ್ಕಾಗಿ, ರಸ್ತೆಗಳ ಅಗಲೀಕರಣಕ್ಕಾಗಿ ಪಶ್ಚಿಮ ಘಟ್ಟಗಳ ದಟ್ಟವಾದ ಕಾಡುಗಳನ್ನು ನಿರಂತರವಾಗಿ ನಾಶ ಮಾಡಲಾಗ್ತಾ ಇದೆ. ಕಾಡುಗಳೇ ಇಲ್ಲದಿದ್ದರೆ ಮೋಡಗಳನ್ನು ತಡೆದು ಮಳೆ ಸುರಿಸೋರು ಯಾರು? ಪರಿಸರದ ಸಮತೋಲನವನ್ನು ನಾವೇ ನಮ್ಮ ಕೈಯಾರೆ ಹಾಳು ಮಾಡಿಕೊಳ್ತಾ ಇದ್ದರ ನೇರ ಪರಿಣಾಮವನ್ನು ನಾವಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೇವೆ. ನದಿ ಪಾತ್ರಗಳಲ್ಲಿ ನಡೀತಾ ಇರುವಂತಹ ಅಕ್ರಮ ಮರಳುಗಾರಿಕೆ ನದಿಗಳ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಕುಗ್ಗಿಸಾಗಿದೆ. ಪ್ರಕೃತಿಯ ಮೇಲಿನ ಈ ದೌರ್ಜನ್ಯ ಹಾಗೇ ಮುಂದುವರೆದರೆ ಭವಿಷ್ಯದಲ್ಲಿ ಕರಾವಳಿಯ ಅಕ್ಷರಶಃ ಮರುಭೂಮಿಯಾಗಿ ಬದಲಾಗುವ ಅಪಾಯ ಇದೆ ಅಂತ ಹೇಳಲಾಗ್ತಾ ಇದೆ. ಕಲ್ಯಾಣ ಕರ್ನಾಟಕದ 5 ಜಿಲ್ಲೆಗಳಾಗಿರೋ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ ಜಿಲ್ಲೆಗೆ ಸಾಧಾರಣದಿಂದ ಭಾರೀ ಮಳೆಯಾಗುವ ಮುನ್ಸೂಚನೆ ಇದ್ದು ಜೂನ್ 20ಕ್ಕೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬಿರುಗಾಳಿ ಜೊತೆಗೆ ಗುಡುಗು ಮಳೆಯಾಗಲಿದೆ. ಉಳಿದ ಜಿಲ್ಲೆಗಳಲ್ಲಿ ಹಗುರ ಮಳೆ ಹಾಗೂ ಹಲವೆಡೆ ಒಣ ಹವೆ ಇರಲಿದೆ ಅಂತ ಕೇಂದ್ರ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಮೊದಲಿಗೆ ಮುಂಬರೋ ದಿನಗಳಲ್ಲಿ ಅಥವಾ ಒಂದು ವಾರದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆಯಾಗಲಿದೆ, ಎಲ್ಲಿ ಸಾಧಾರಣ ಅತಿ ಮಳೆಯಾಗಲಿದೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಸಾಧಾರಣ ಮಳೆ ಎಲ್ಲೆಲ್ಲಾಗತ್ತೆ. ಜೂನ್ 20ರಿಂದ ಮುಂದಿನ 1 ವಾರಗಳವರೆಗೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು, ಚಾಮರಾಜನಗರ, ಮೈಸೂರು, ಮಂಡ್ಯ, ರಾಮನಗರ, ಚಿಕ್ಕಬಳ್ಳಾಪುರ, ತುಮಕೂರು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ಮುನ್ಸೂಚನೆ ಇದೆ. ಅತಿ ಭಾರಿ ಮಳೆ ಎಲ್ಲಲಾಗುತ್ತೆ. ಜೂನ್ 21ರಿಂದ 25ರವರೆಗೆ ಮುಂದಿನ 6-7 ದಿನಗಳವರೆಗೆ ಅತಿ ಭಾರಿ ಮಳೆಯಾಗುವ ಮುನ್ಸೂಚನೆ ಇದೆ. ಜೂನ್ 22 ಹಾಗೂ 23ರಂದು ಕರ್ನಾಟಕದ ಒಳನಾಡಿನಲ್ಲಿ ಒಂದೆರಡು ಭಾಗಗಳಲ್ಲಿ ಅತಿ ಭಾರಿ ಮಳೆಯಾಗುವ ಮುನ್ಸೂಚನೆ ಇದೆ. ತಾಪಮಾನದ ಅಲರ್ಟ್. ಮುಂದಿನ 3 ದಿನಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ತಾಪಮಾನ ಹೆಚ್ಚಳವಾಗಲಿದೆ ಅಂತ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ. ಮುಂದಿನ 1 ವಾರಗಳವರೆಗೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ಇದ್ದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಲ್ಲದೆ ಜೂನ್ 22 ಮತ್ತು 23ರಂದು ಪಶ್ಚಿಮ ಘಟ್ಟದ ಜಿಲ್ಲೆಗಳಾಗಿರೋ ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ವಿಜಯಪುರ, ಬೆಳಗಾವಿ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಇದ್ದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಬೆಂಗಳೂರು ಹವಾಮಾನ ಹೇಗಿದೆ ಅಂತಂದ್ರೆ, ಮುಂದಿನ 48 ಗಂಟೆಗಳಲ್ಲಿ ಮೋಡ ಕವಿದ ವಾತಾವರಣ ಇದ್ದು ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಕೇರಳದಲ್ಲಿ ಮುಂದಿನ 1 ವಾರಗಳವರೆಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಅದರಲ್ಲೂ ಕಾಸರಗೋಡಿನಲ್ಲಿ ಮಳೆ ಮುನ್ಸೂಚನೆಗಿದ್ದು ಎಚ್ಚರದಿಂದ ಇರಬೇಕು ಅಂತ ಹೇಳಲಾಗಿದೆ. ಇನ್ನು ಜೂನ್ 24 ಮತ್ತು 26 ಅಂದರೆ ಇನ್ನೆರಡು ದಿನ 24ರಿಂದ 26ರವರೆಗೆ ಹವಾಮಾನದ ಬಗ್ಗೆ ಹೇಳೋದಾದರೆ, ರಾಜ್ಯದ ವಾತಾವರಣದಲ್ಲಿ ಯಾವುದೇ ಭಾರಿ ದೊಡ್ಡ ಬದಲಾವಣೆಗಳು ಕಂಡುಬರೋ ಸಾಧ್ಯತೆ ಇಲ್ಲ. ಮಳೆ ತೀವ್ರತೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾದರೆ ಸಹಜ ಸ್ಥಿತಿಯತ್ತ ಮರಳಲಿದೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳೋದಾದರೆ ಮುಂದಿನ 6 ದಿನಗಳವರೆಗೆ ಕರುನಾಡಿಗೆ ಅಪ್ಪಳಿಸಲಿರುವ ಈ ಮುಂಗಾರು ಮಳೆಯು ನಮ್ಮ ರಾಜ್ಯದ ಜಲಾಶಯಗಳಿಗೆ ಮರುಜೀವ ನೀಡಲಿದೆ. ಅನ್ನದಾತನ ಮೊಗದಲ್ಲಿ ಮಂದಹಾಸ ಮೂಡಲಿದೆ. ಪ್ರಕೃತಿಗೆ ಈ ವರದಾನವನ್ನು ನಾವೆಲ್ಲರೂ ಸ್ವಾಗತಿಸೋಣ. ಆದರೆ ಮಳೆ, ಗುಡುಗು ಮತ್ತು ಬಿರುಗಾಳಿಯ ಬಗ್ಗೆ ಹವಾಮಾನ ಇಲಾಖೆ ನೀಡಿರುವಂತಹ ಮುನ್ನೆಚ್ಚರಿಕೆಗಳನ್ನು ಯಾರೂ ಕೂಡ ಲಘುವಾಗಿ ಪರಿಗಣಿಸಬಾರದು. ಪ್ರಕೃತಿ ಮುನಿಸ್ಕೊಂಡ್ರೆ ಅದರ ಪರಿಣಾಮ ಎಂಥದ್ದಾಗತ್ತೆ ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಸುರಕ್ಷತೆ ಮೊದಲ ಆದ್ಯತೆ. ವೀಕ್ಷಕರೇ, ಮಳೆಯ ಪ್ರಮುಖ ಮಾಹಿತಿಯನ್ನು, ವಿಶೇಷವಾಗಿ ಹವಾಮಾನ ಅಲರ್ಟನ್ನು ನಿಮ್ಮ ಕುಟುಂಬದವರಿಗೆ ಮತ್ತು ರೈತ ಬಾಂಧವರಿಗೆ ತಲುಪುವ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಜೊತೆಗೆ ನಿಮ್ಮೂರು ಯಾವುದು, ನಿಮ್ಮೂರಲ್ಲಿ ಹೇಗಿದೆ ವಾತಾವರಣ, ಮಳೆ ಏನಾದರೂ ಆಗ್ತಾ ಇದೆಯಾ ಅಥವಾ ಸುಡು ಸುಡು ಬಿಸಿಲಿದೆಯಾ, ನಿಮ್ಮ ಜಿಲ್ಲೆ ಜೊತೆಗೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಜೊತೆಗೆ ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾವು ಹಾಕೋ ವಿಡಿಯೋ ಫಸ್ಟ್ ಮೊದಲು ನಿಮಗೆ ತಲುಪುತ್ತೆ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.